ವೀಕ್ಷಕರೇ, ಧನ್ಯವಾದಗಳು. ದಯವಿಟ್ಟು ಬೆಲ್ ಐಕಾನ್ ಒತ್ತಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಲು ಮರಿಬೇಡಿ. ಕನ್ನಡ ತಾಯಿ ಭುವನೇಶ್ವರಿ ಆಶೀರ್ವಾದದಿಂದ ನಮ್ಮ ಈ ನಾಡು ಸಮೃದ್ಧಿಯಾಗಿದೆ. ಅಣ್ಣ ಬಸವಣ್ಣನವರ ಮಾರ್ಗದರ್ಶನದಿಂದ ನಮ್ಮ ಈ ನಾಡು ಭಕ್ತಿಯ ಭಂಡಾರವಾಗಿದೆ. ರಾಜ್ಯದ ಶಕ್ತಿ ಕೇವಲ ಸೈನ್ಯ ಮತ್ತು ಸಂಪತ್ತಿನಲ್ಲಿರುವುದಿಲ್ಲ. ಕನ್ನಡ ಸಂಸ್ಕೃತಿ ಉಳಿದರೆ ರಾಜ್ಯ ಉಳಿಯುತ್ತದೆ. ಇವತ್ತಿನ ನಮ್ಮ ಸಭೆಯಲ್ಲಿ ಕನ್ನಡ ಭಾಷೆ, ಕಲೆ, ಸಂಸ್ಕೃತಿ ಹಾಗೂ ಬಸವಣ್ಣ ಹಾಗೂ ಬಸವಣ್ಣನವರ ವಿಚಾರಧಾರೆಗಳನ್ನು ಚರ್ಚಿಸೋಣ. ಪಂಡಿತರೇ, ಕಲೆಗಳ ಮಹತ್ವವನ್ನು ತಿಳಿಸಿದ ಕಲೆ ಜನರ ಭಾವನೆಗಳ ನಟಿಯಾಗಿದೆ. ಜನಪದ ಗೀತೆಗಳಲ್ಲಿ ರೈತನ ಜೀವತುಡಿದೆ. ಯಕ್ಷಗಾನದಲ್ಲಿ ಧರ್ಮ ಮತ್ತು ಇತಿಹಾಸವಿದೆ. ನೃತ್ಯಗಳಲ್ಲಿ ಸಂಸ್ಕೃತಿಯ ಸಂಘಟನೆ. ಹಾಗೆಯೇ ನಮ್ಮ ಡೊಳ್ಳುಕುಣಿತ ಕೇವಲ ನೃತ್ಯವಲ್ಲ, ಇದು ಹಬ್ಬದ ಉತ್ಸಾಹ, ವೀರಗಾಸೆ, ಧೈರ್ಯದ ಸಂಕೇತ. ಯಕ್ಷಗಾನ ಪುರಾಣಗಳನ್ನು ಜೀವಂತವಾಗಿರುತ್ತದೆ. ಕಲೆ ಜನರನ್ನು ಒಟ್ಟಾಗಿಸುತ್ತದೆ. ಸಂತೋಷದಲ್ಲಿ, ಸಂಕಷ್ಟದಲ್ಲೂ ಅದು ಜೊತೆಗಿರುತ್ತದೆ. ಸಮಾಜ ನಿಗದಿಪಡಿಸಿದೆ. ಬಣ್ಣವಿಲ್ಲದ ಚಿತ್ರ ಎಂದು ಕಲೆ ಇಲ್ಲದ ಸಮಾಜವೂ ಆಗಿದೆ. ಸಂಸ್ಕೃತಿ ಎಂದರೆ ಕೇವಲ ಉಪ್ಪು ಅಥವಾ ಹಬ್ಬವಲ್ಲ, ಅದು ಬದುಕುವ ರೀತಿ. ಹಿರಿಯರಿಗೆ ಗೌರವ, ಅತಿಥಿಗಳಿಗೆ ಸತ್ಕಾರ, ಸತ್ಯ ಮತ್ತು ಪ್ರಾಮಾಣಿಕತೆ. ಹೌದು, ನಮ್ಮ ಮಾತೃಭಾಷೆ ಕನ್ನಡ. ಅದರ ಜೊತೆಯಲ್ಲಿ ಅತಿಥಿ ದೇವೋಭವ ಎಂಬ ಮೌಲ್ಯವಿದೆ. ಈ ಗೌರವದ ಜೊತೆಗೆ ಹೋಗಬೇಕಲ್ಲವೇ ಪಂಡಿತರೇ? ಯಾಕೆಂದರೆ ಸಂಸ್ಕೃತಿ ಕಳೆದುಕೊಂಡರೆ ಇದು ಕಳೆದುಕೊಂಡಂತೆ. ಈಗ ನಮ್ಮ ಸಭೆಯಲ್ಲಿ ಬಸವಣ್ಣ ಹಾಗೂ ಬಸವಣ್ಣನವರ ವಚನ ವಿಚಾರಗಳನ್ನು ನಾವಿಂದು ಚರ್ಚಿಸೋಣ. ಏನನ್ನು ಪಂಡಿತರೇ? ಬಸವಣ್ಣನವರು ಕೇವಲ ಕವಿ ಅನ್ನುವ ಮಂತ್ರಿಯಾಗಿರಲಿಲ್ಲ. ಅವರು ಈ ಸಮಾಜದ ದಾರಿದೀಪ, ಮನುಷ್ಯನನ್ನು ಸಮಾನವಾಗಿ ನೋಡಿಕೊಳ್ಳುವ ರೂಪವಾಗಿರುತ್ತದೆ. ಬಸವಣ್ಣನವರು ಏನನ್ನು ಬೋಧಿಸಿದ್ದಾರೆ? ಮೊದಲನೆಯ ಬೋಧನೆ ಕಾಯಕವೇ ಕೈಲಾಸ, ಎರಡನೆಯ ಬೋಧನೆ ದಾಸೋಹ, ಮೂರನೆಯ ಬೋಧನೆ ಸಮಾನತೆ, ನಾಲ್ಕನೆಯ ಬೋಧನೆ ಸತ್ಯ ಮತ್ತು ನೈತಿಕತೆ, ಅಂತಿಮ ಬೋಧನೆ ಜನಸೇವೆ. ಕಾಯಕವೇ ಕೈಲಾಸ ಅಂದರೆ ಮನುಷ್ಯನನ್ನು ತನ್ನ ಯಾವುದೇ ಒಂದು ಕಾರ್ಯದಲ್ಲಿ ಸಮಾನವಾಗಿ ನೋಡಿಕೊಳ್ಳುವ ಬರೀ ಶ್ರೇಷ್ಠ
ಸಮ್ಮಾನ ಕಲಾವಿದ ಯೋಧ ಎಲ್ಲರ ಶ್ರಮಕ್ಕೂ ಗೌರವವಿರಬೇಕು. ಮನುಷ್ಯನ ಯಾವುದೇ ಒಂದು ಕೆಲಸದ ಆಧಾರದ ಮೇಲೆ ಹೀಗಾಗಿ ಕಾಣಬಾರ. ಶರಣರೇ, ಬಸವಣ್ಣನವರು ಹೇಳಿದ ಹಾಗೆ ತಂದುಗ ಬಿಡದು ಮನದ ಸಂದೇಹ, ತಂದುಗ ಬಿಡದು ಮನದ ಸಂದೇಹ ಹಿಂಗದಾಗಿ ಮುಂದೆ ಲಿಂಗವ ಕಂಡೆಹನೆಂಬುದು ಹುಸಿ ನೋಡ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ಇದರ ಬಗ್ಗೆ ವಿವರಿಸುವುದಿಲ್ಲ? ಪಂಡಿತರೇ, ಬಸವಣ್ಣನವರ ಈ ವಚನದಲ್ಲಿ ಮನಸ್ಸಿನ ಗೊಂದಲ ಮತ್ತು ಅಚಲವಾದ ಭಕ್ತಿಯ ಮಹತ್ವವನ್ನು ಉಲ್ಲೇಖಿಸುತ್ತಾರೆ. ನಮ್ಮ ಮನಸ್ಸಿನ ಸಂದೇಹಗಳು ಮತ್ತು ಆತಂಕಗಳು ದೂರವಾಗದ ಹೊರತು ನಾವು ಭಗವಂತನನ್ನು ಕಾಣುತ್ತೇವೆ ಎನ್ನುವುದು ಸುಳ್ಳಾಗುವುದು. ಪಾಪ ತಾಪಗಳಿಂದ ಬೆಂದ ನಮ್ಮ ಇಂದ್ರಿಯಗಳು ಸರಿಯಾದ ದಾರಿಯನ್ನು ಕಾಣಲಾರವು. ಹೀಗಿರುವಾಗ ನಾವು ಭಗವಂತನನ್ನು ತಲುಪುವ ದಾರಿ ನಮ್ಮಿಂದ ಹೇಗೆ ತಾನೇ ಸಾಧ್ಯ? ಆದರೆ ಓ ಕೂಡಲ ಸಂಗಮ ದೇವ, ನಿನ್ನ ಶರಣರ ಸಾಂಗತ್ಯವನ್ನು ಮತ್ತು ಮಾರ್ಗದರ್ಶನವನ್ನು ಪಡೆದಾಗ ಮಾತ್ರ ನಮ್ಮ ಮನಸ್ಸಿನ ಎಲ್ಲಾ ಸಂಕಟಗಳು ಕರಗಿ ಹೋಗುತ್ತವೆ. ಭಗವಂತನ ಸಾಕ್ಷಾತ್ಕಾರದ ಬಗ್ಗೆ ಬಸವಣ್ಣನವರು ಎಷ್ಟು ಸವಿಸ್ತಾರವಾಗಿ ತಿಳಿಸುತ್ತಾರೆ ಅಲ್ಲವೇ ಶರಣಕ್ಕೆ? ಮಹಾರಾಜರು ನಿಮ್ಮನ್ನು ಕಾಣಲು ಪ್ರದೇಶದಿಂದ ಪಡಿದ್ದಾರೆ. ನಮ್ಮ ಸಂಪ್ರದಾಯ ಸಲಾಮ್ ಅಲೈಕುಂ ಮಹಾರಾಜಿ. ನಾನು ಅರಬ್ ದೇಶದ ಸುಲ್ತಾನ. ನಿಮ್ಮ ರಾಜ್ಯದ ಬಗ್ಗೆ ಅನೇಕ ಒಳ್ಳೆಯ ಮಾತುಗಳನ್ನು ಕೇಳಿದ್ದೇನೆ. ಈ ನಾಡಿನ ಜನ ಸುಖ ಸಂತೋಷದಿಂದಿರುವುದನ್ನು ತಿಳಿದು ತುಂಬಾ ಸಂತೋಷವಾಯಿತು. ನನ್ನ ಈ ಪ್ರಜೆಗಳೇ ನನ್ನ ಶಕ್ತಿ. ಸುಲ್ತಾನರೇ, ನಿಮ್ಮನ್ನು ನಾವು ಸ್ವಾಗತಿಸುತ್ತೇವೆ. ಮಹಾರಾಜಿ, ಇದು ನಮ್ಮ ಕಡೆಯಿಂದ ನಿಮಗೆ ಸಣ್ಣ ಗೌರವದ ಉಡುಗೊರೆ. ಧನ್ಯವಾದ. ಏನೇ ಬೇಗ ಬಯಸುತ್ತೀರಿ? ಅತಿಥಿಗಳ ಸೌಜನ್ಯ ಒಳ್ಳೆಯದು. ಆದರೆ ಅವರ ಉದ್ದೇಶವನ್ನು ತಿಳಿಯಬೇಕಾಗಿದೆ. ಮಂತ್ರಿಜಿ, ಅನುಮಾನ ಸಹಜ. ಆದರೆ ನಾವು ಇಲ್ಲಿಗೆ ಬಂದಿರುವುದು ಸ್ನೇಹ ಹಾಗೂ ಅಭಿವೃದ್ಧಿಗಾಗಿ. ಮಹಾರಾಜಜಿ, ನಿಮ್ಮ ರಾಜ್ಯ ಸಮೃದ್ಧವಾಗಿದೆ. ಆದರೆ ಇನ್ನೂ ಅಭಿವೃದ್ಧಿ ಸಾಧ್ಯ. ನನ್ನ ರಾಜ್ಯಕ್ಕಿಂತಲೂ ಅಭಿವೃದ್ಧಿ. ಸುಲ್ತಾನರೇ, ಅದು ಹೇಗೆಂದು ವಿವರಿಸುತ್ತೀರಾ? ಹೊಸ ವ್ಯಾಪಾರ ಮಾರ್ಗಗಳು, ಹೊಸ ಒಪ್ಪಂದಗಳು, ಹೊಸ ವ್ಯವಸ್ಥೆಗಳಿಂದ ನಿಮ್ಮ ರಾಜ್ಯ ಇನ್ನೂ ಬಲವಾಗಬಹುದು. ಯುವಜನತೆಗೆ ಹೆಚ್ಚಿನ ಅಧಿಕಾರ ನೀಡುವುದರಿಂದ ಬದಲಾವಣೆ ವೇಗವಾಗಿ ಸಾಗುತ್ತದೆ. ಹಾಗಾದರೆ ನೀವು ಹೇಳಿದ ಆ ಬದಲಾವಣೆ ಯಾವುದು ಸುಲ್ತಾನರೇ? ಯುವರಾಜಜಿ, ನಿಮ್ಮಲ್ಲಿ ನಾಯಕತ್ವದ ಶಕ್ತಿ ಎದ್ದು ಕಾಣುತ್ತಿದೆ. ಹೊಸ ಯೋಜನೆಗಳಿಗೆ ನಿಮ್ಮಂತವರೇ ಬೇಕು.
ಹುಟ್ಟದ ತೆಗೆದುಕೊಟ್ಟರ. ಮಹಾರಾಜಿ ಕೆಲವು ಕಾಲ ನಿಮ್ಮ ರಾಜ್ಯದಲ್ಲಿಯೇ ಇದ್ದು ಈ ನಾಡಿನ ಕಲೆ, ಸಂಸ್ಕೃತಿ ಹಾಗೂ ವ್ಯಾಪಾರಗಳನ್ನು ಮತ್ತಷ್ಟು ಅಭಿವೃದ್ಧಿಗೊಳಿಸಬಹುದು. ನಾನು ಸಮ್ಮತಿಸುತ್ತೇನೆ. ಮಂತ್ರಿಗಳೇ, ಪ್ರಭು, ಅತಿಥಿಗಳಿಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ. ಹಾಗೆ ನಿಮ್ಮ ಯೋಜನೆ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ನಿಮ್ಮದೇ ಆಟ ಅಲ್ಲಿ ಎಲ್ಲ ಸುಲಭವಾಯ್ತಲ್ಲ. ಮುಂದುವರಿಸಿ. ಅರೇ ಸುನೋ, ಮೊದಲು ವಿಶ್ವಾಸ ಗೆಲ್ಲಬೇಕು. ಈಗ ಅದು ಗೆದ್ದಾಯಿತು. ಯುವರಾಜನ ಮನಸ್ಸಿನಲ್ಲಿ ಹಂತ ಹಂತವಾಗಿ ಅಸಮಾಧಾನ ಬೆಳೆಸಬೇಕು. ಈ ನಾಡಿನ ಜನರಲ್ಲಿ ನಮ್ಮ ಸಂಸ್ಕೃತಿಯನ್ನು ನಮ್ಮದೇ ಆದ ಹಾದಿಯಲ್ಲಿ ಬೆಳೆಸಬೇಕು. ಆಮೇಲೆ ಸುಖ, ಸಂತೋಷ, ಸಮೃದ್ಧಿಯಿಂದ ಕೂಡಿರುವ ಈ ನಾಡನ್ನು ತುಕಡ ಮಾಡಬೇಕು. ಈ ರಾಜ್ಯದ ನಿರ್ಧಾರಗಳ ಮೇಲೆ ಪ್ರಭಾವ ಬೀಳುವಂತೆ ಮಾಡುತ್ತೇನೆ. ನೀನು ಈ ದಿಕ್ಕಿನಲ್ಲಿ ಹೊರಡು. ಮಕ್ಕಳೇ, ನೀವು 2 ದಿನದಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ, ಊಟನೂ ಮಾಡಿಲ್ಲ. ಹೊಲಕ್ಕೆ ಹೋಗಿ ತಿರುಗಿ ಬಂದ್ರು ಇಲ್ಲೇ ಕೂತಿರ್ತೀಯ. ಯಾಕಪ್ಪ? ಏನಾಯ್ತಪ್ಪ? ಏನಿಲ್ಲ ಮಗಳೇ, ಇನ್ನು ಊಟ ಮಾಡಿದ್ಯಾ? ಅಮ್ಮ ಊಟ ಮಾಡಿದ್ಲ? ಏನ್ ಶಿವಣ್ಣ, ಚೆನ್ನಾಗಿದ್ಯಾ? ಊಟ ಆಯ್ತಾ? ಏನಕ್ಕೆ ಸುಮ್ಮನೆ ಕೂತಿದ್ಯಾ? ಏನೋ ದುಃಖದ ಮೇಲೆ ಕಾಣ್ತಿದ್ಯಾ? ನನ್ನ ಮನಸ್ಸು ಭಾಗವಾಗಿದೆ ಶಾಮಣ್ಣ, ಭಾಗವಾಗಿದೆ. ಯಾಕೆ ಶಿವಣ್ಣ? ಏನಾಯ್ತು ನಿನಗೆ? ಹೇಳು ಶಿವಣ್ಣ, ಹೇಳು. ಮಹಾರಾಜರು ಹೊರಡಿಸಿದ ಆಜ್ಞೆಯಂತೆ ಹೊರದೇಶದ ರಸಗೊಬ್ಬರಗಳನ್ನು ಬಳಸಿದ ನಂತರ ಸಮೃದ್ಧಿಯಾಗಿ ಬೆಳೆದಂತ ನಮ್ಮ ಬೆಳೆಗಳು ನಾಶವಾಗಿದೆ. ಅದನ್ನು ನೋಡಲಾರದೆ ಏನು ಮಾಡಬೇಕು ದಿಕ್ಕು ತೋಚತೆ ಅಲ್ಲೇ ಕುಸಿದೆ. ಓ ದೇವರೇ, ನಮ್ಮ ಬೆಳೆಯೆಲ್ಲ ಸರ್ವನಾಶವಾಗಿದೆ. ಈಗ ನಿತ್ಯ ಅಲ್ಲಿಗೆ ಹೋಗಿ ಬಂದು
ಹೊಲ ನೋಡಿ ಇಲ್ಲೇ ಬಂದು ಕುಳಿತಿರ್ಬೇಕಾಗ್ಬೇಡ, ಇಲ್ಲೇ ಬಂದು ಕುಳಿತಿರ್ಬೇಕು. ಅಯ್ಯೋ ಶಿವಣ್ಣ, ಎಂತ ತಪ್ಪು ಮಾಡಿದೆ ಶಿವಣ್ಣ, ಎಂತ ತಪ್ಪು ಮಾಡಿದೆ. ನಮ್ಮ ಹೊಲದಲ್ಲಿ ಬೆಳೆಗಳೆಲ್ಲ ನಾಶವಾಗಿದೆ. ಅದಕ್ಕೋಸ್ಕರ ಸಾಲ ಕರೆ ಮಾಡಿದ. ಅಯ್ಯೋ ದೇವರೇ, ಸಾಲ ತೀರಿಸೋದು ಹೇಗೆ? ನಮ್ಮ ವಿದ್ಯಾಭ್ಯಾಸ ಮಾಡಿಸೋದು ಹೇಗೆ? ಅಯ್ಯೋ ದೇವರೇ, ನೀವು ಚಿಂತೆ ಮಾಡಬೇಡಿ, ಇದಕ್ಕೆಲ್ಲ ಒಂದು ಪರಿಹಾರನ ಕಂಡುಕೊಳ್ಳೋಣ. ನೀವು ನಿಶ್ಚಿಂತ. ಈಗ ಎಲ್ಲವೂ ಆಗೋಗಿದೆ. ಚಿಂತಿಸಿದರೆ ಏನು ಪ್ರಯೋಜನವಿಲ್ಲಮ್ಮ, ಏನು ಪ್ರಯೋಜನವಿಲ್ಲ. ಎಲ್ಲಿದ್ದಾನೆ? ಅದನ್ನು ಈಗಲೇ ಹಿಡಿಯುತ್ತಾ ಹೋಗ್ತಾನೆ. ಹೋಗಿ ಎಲ್ಲರೂ ಸೇರಿ ಹುಡುಕೋಣ. ಅಮ್ಮ, ಅವನನ್ನು ಹಿಡಿಯಲು ನಮಗೆ ಸಾಧ್ಯವಾಗೋದಿಲ್ಲ. ಅವನನ್ನು ಹಿಡಿಯಲು ನಮಗೆ ಸಾಧ್ಯವಾಗೋದಿಲ್ಲಮ್ಮ, ಸಾಧ್ಯವಾಗೋದಿಲ್ಲ. ಏನು ಎಲ್ಲರೂ ಇಲ್ಲಿ ಇದ್ದೀರಾ? ಏನು ವಿಷಯ? ನಮ್ಮ ಹೊಲದಲ್ಲಿ ಬೆಳೆಗಳೆಲ್ಲ ನಾಶವಾಗಿದೆ. ಹೊಸ ರಸಗೊಬ್ಬರ ಬಳಸಲಿಲ್ಲ. ನಮ್ಮ ಬೆಳೆಗಳೆಲ್ಲ ಹಾಳಾಗೋಗಿದೆ. ಪಟ್ಟರೆ ಹಾಳಾಗೋಗಿದೆ. ಅಯ್ಯೋ ನೋಡಮ್ಮ, ನಾನು ಇನ್ನೂ ದೊಡ್ಡ ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದೇನೆ. ನನ್ನ ಮಗಳು ಮಾನಸಿಕ ತೊಂದರೆಯಿಂದ ಮನೆಯಲ್ಲಿಯೇ ಇದ್ದಾಳೆ. ಕೆಟ್ಟ ಅಭ್ಯಾಸಗಳಿಂದ ಮಾನಸಿಕ ಒತ್ತಡದಲ್ಲಿ ಸಿಲುಕಿದ್ದಾಳೆ. ನಾನು ಅವಳನ್ನು ಹೇಗೆ ಸರಿಪಡಿಸಬೇಕೆಂದು ತೋಚದೆ ಈ ಕಡೆ ಬರುತ್ತಿದ್ದೇನಮ್ಮ. ಏನಿಲ್ಲಪ್ಪ, ಇಲ್ಲಿಗೆ ಬರಬೇಕು. ಬೇಗ, ಯಾರೇ ನಿನ್ನನ್ನು ಕೇಳಕ್ಕೆ? ಬಾ. ಅಯ್ಯೋ, ಎಂತ ಸುಳ್ಳು ನಿಮ್ದು? ಹೋಟೆಲಲ್ಲಿ ವಾಪಸ್ ಮಾತಾಡ್ತಾ ಇದ್ದಾರಲ್ಲ. ಛೆ! ಅಯ್ಯೋ ಪಟೇಲ್ರೆ, ಒಳ್ಳೆ ಕೆಲಸ ಮಾಡಿದ್ರೆ ಇವನು ಹಿಡಿದು ನನ್ನ ಕೈಯಲ್ಲಿ ಇವನು ಹಿಡಿಯಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಏಕೆ ತಾಯಿ, ಏನಾಯ್ತು? ಅಯ್ಯೋ ಪಟೇಲ್ರೆ, ಇತ್ತೀಚೆಗೆ ಇವನು ಜೂಜಾಟ ಕಲ್ತು ಯಾವ ಕೆಲಸನೂ ಮಾಡ್ದೆ, ದಿನೇ ದಿನೇ ಸುತ್ತಾಡ್ತೆ. ನೋಡಿ ಹೆಂಗ್ ಅಸಭ್ಯವಾಗಿ ಸುತ್ತಾನೆ. ಕೆಟ್ಟ ಚಟವನ್ನು ಕಲ್ತಿದ್ದಾನೆ. ನಿದ್ದೆನು ಊಟನು ಸರಿಯಾಗಿ ಮಾಡ್ದೆ ಈ ರೀತಿ ಆಗ್ಬಿಟ್ಟಿರೋದು ಪಟೇಲ್ರೆ. ಅಯ್ಯೋ ನಾನು ಏನ್ ಮಾಡ್ಲಿ ಹೇಳಿ ಪಟೇಲ್ರೆ, ಏನ್ ಮಾಡ್ಲಿ? ಏನಾಗಿದೆ ಈ ನಮ್ಮ ಹಳ್ಳಿ ಜನರಿಗೆಲ್ಲ? ಈ ನಾಡಲ್ಲಿ ಇಂದು ಒಬ್ಬೊಬ್ಬರು ಒಂದೊಂದು ಸಂಕಷ್ಟದಲ್ಲಿ ಸಿಲುಕಿಕೊಂಡಿದ್ದಾರೆ. ಅಸಭ್ಯ ವರ್ತನೆ, ಕೆಟ್ಟ ಚಟುವಟಿಕೆಗಳಿಂದ ನಮ್ಮ ಭಾಷೆ, ನಡೆ, ನುಡಿ, ಸಂಸ್ಕೃತಿ ಎಲ್ಲವೂ ಹೊಸ ವ್ಯವಹಾರದಿಂದ, ವ್ಯಾಪಾರದಿಂದ ಇಂದು ಈ ನಮ್ಮ ರಾಜ್ಯವೇ ಹಾಳಾಗಿ ಹೋಗಿದೆ. ಎಷ್ಟು ಸುಂದರವಾಗಿತ್ತು ಈ ಹಳ್ಳಿ, ಈ ನಾಡು. ರಾಜನ ತಪ್ಪು ನಿರ್ಧಾರದಿಂದ ಇಡೀ ಪ್ರದೇಶವೇ ಕರಡುಭೂಮಿಯಾಗಿದೆ. ಹಳ್ಳಿಯ ಜನರು ಬೇರೆ ರಾಜ್ಯಗಳಿಗೆ ವಲಸೆ ಹೋಗಲು ಸಜ್ಜಾಗುತ್ತಿದ್ದಾರೆ. ಯುವಕರು ಜೂಜಾಟದಲ್ಲಿ ತಲ್ಲೀನರಾಗಿ ಮತ್ತು ಕೆಟ್ಟ ಅಭ್ಯಾಸಗಳಲ್ಲಿ ಮುಳುಗಿದ್ದಾರೆ. ಇಡೀ ರಾಜ್ಯವೇ ಅಶಾಂತಿ, ಅಸಭ್ಯತೆಯಿಂದ ಕೂಡಿದೆ. ಶರಣರೇ, ಇವೆಲ್ಲವನ್ನು ನಮ್ಮಿಂದ ನೋಡಲು ಸಾಧ್ಯವಾಗುತ್ತಿಲ್ಲ. ಎಲ್ಲರೂ ಬನ್ನಿ, ದೂರದ ಪ್ರದೇಶಕ್ಕೆ ಹೋಗೋಣ. ಎಲ್ಲರೂ ಹೋಗೋಣ. ಶರಣರೇ, ವಿದ್ವಾಂಸರೇ, ಪಂಡಿತರೇ,
ನಮ್ಮನ್ನೆಲ್ಲ ಬಿಟ್ಟು ಹೋಗೋದಿರಿ. ದಯವಿಟ್ಟು ಇಲ್ಲೇ ಇರಿ. ನಿಲ್ಲಿ, ನಿಲ್ಲಿ. ಬನ್ನಿ, ನಮ್ಮ ಈ ಎಲ್ಲಾ ಪರಿಸ್ಥಿತಿಯನ್ನು ಮಹಾರಾಜರಿಗೆ ತಿಳಿಸೋಣ. ಎಲ್ಲರೂ ಬನ್ನಿ. ನಡಿ ಮಾದೇಶ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ತಮ್ಮನ್ನು ಭೇಟಿ ಮಾಡಲು ನಮ್ಮ ಹಳ್ಳಿಯ ಜನರು ಬಂದಿದ್ದಾರೆ. ಮಹಾರಾಜರಿಗೆ 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 ಮಹಾರಾಜರೇ, ನಮ್ಮ ಹಳ್ಳಿಗಳಲ್ಲಿ ಬೆಳೆಗಳು ನಾಶವಾಗಿ ರೈತರೆಲ್ಲ ದುಃಖದಿಂದ ಮನೆಗಳಲ್ಲಿ ಕುಗ್ಗಿದ್ದಾರೆ. ಹೊಸ ರಸಗೊಬ್ಬರವನ್ನು ಬಳಸಿ ಬೆಳೆಗಳೆಲ್ಲ ನಾಶವಾಗಿದೆ. ಮಹಾಪ್ರಭುಗಳೇ, ನಾಶವಾಗಿದೆ. ಮಹಾಪ್ರಭು, ಎಲ್ಲಾ ಮನೆಗಳಿಂದಲೂ ಕಷ್ಟದ ಕೂಗು ಕೇಳಿ ಬರುತ್ತಿದೆ. ಯುವಕರೆಲ್ಲ ವಿದ್ಯಾಭ್ಯಾಸವನ್ನು ತೊರೆದು ಮನೆಯಲ್ಲಿಯೇ ಕೆಟ್ಟ ಅಭ್ಯಾಸಗಳಲ್ಲಿ ತೊಡಗಿದ್ದಾರೆ. ಮಹಾರಾಜರೇ, ನಮ್ಮ ಹಳ್ಳಿಯ ಜನರು ಕೆಲಸ ಮಾಡದೆ ಜೂಜಾಟದಲ್ಲಿ ತೊಡಗಿದ್ದಾರೆ. ಶರಣರು ದೂರ ಹೋಗಿರುವುದರಿಂದ ನಮ್ಮ ಶರಣ ಸಂಸ್ಕೃತಿ ಹಾಳಾಗುತ್ತಿದೆ. ಮಹಾರಾಜರೇ, ನಮ್ಮ ಹಳ್ಳಿಯ ರೈತರೆಲ್ಲ ಸಾಲದ ಸುಳಿಯಲ್ಲಿ ಸಿಲುಕಿ ಒದ್ದಾಡುತ್ತಿದ್ದಾರೆ ಮಹಾಪ್ರಭುಗಳೇ. ಮಹಾಪ್ರಭು, ನಮ್ಮ ಒಳ್ಳೆಯ ಭಾಷೆ, ಕಲೆ, ಶರಣ ಸಂಸ್ಕೃತಿಯಿಂದ ಕೂಡಿದ್ದ ಈ ನಮ್ಮ ನಾಡು ಇಂದು ಪರದೇಶದವರ ವ್ಯವಹಾರದಿಂದ ನಡೆಯಲಾರಂಭಿಸಿದೆ. ಹೇಗಾದರೂ ಮಾಡಿ ನಮ್ಮನ್ನು ಈ ಸಂಕಷ್ಟದಿಂದ ಕಾಪಾಡಿ ಮಹಾಪ್ರಭು, ಕಾಪಾಡಿ. ಅಯ್ಯೋ,
ಅವನಿಗೆ ನಾನು ದಾರಿ ಮಾಡಿಕೊಟ್ಟೆ. ಅವನು ಆಗಮಿಸಿ ದಿನೇ ದಿನೇ ನನ್ನ ರಾಜ್ಯವನ್ನು ಈ ದುಸ್ಥಿತಿಗೆ ತಂದು ಒದಗಿಸಿದ್ದಾನೆ. ನಾಡು, ಕಲೆ, ಸಂಸ್ಕೃತಿ, ಪರಂಪರೆ, ನಮ್ಮ ಭಾಷೆ, ಬೆಳೆ, ನಮ್ಮೆಲ್ಲರ ಒಗ್ಗಟ್ಟು ಎಲ್ಲವೂ ನಶಿಸಿ ಹೋಗಿದೆ. ಒಂದು ತಪ್ಪು ನಿರ್ಧಾರ ನಮ್ಮನ್ನು ಈ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಮಹಾಜನಗಳೇ, ನನ್ನನ್ನು ಕ್ಷಮಿಸಿ. ನಿನ್ನ ಆತಿಥ್ಯವನ್ನು ಅವರು ದುರುಪಯೋಗಪಡಿಸಿಕೊಂಡಿದ್ದಾರೆ. ನೀನು ಭೂಮಿ, ಕೇವಲ ಭೂಮಿಯ, ಈ ಭೂಮಿಯ ತುಂಡಲ್ಲ, ಸಂಸ್ಕೃತಿ ಸಂಸ್ಕಾರಗಳ ಪರಂಪರೆಯ ಅಮೂಲ್ಯ ನಿಧಿ. ಜನರ ಸಹನೆ, ಏಕತೆ ಈ ರಾಜ್ಯದ ಬಲವಾಗಿದೆ. ಕನ್ನಡ ಭಾಷೆ, ಸಂಸ್ಕೃತಿ, ಸಂಸ್ಕಾರಗಳಿಂದ, ಜ್ಞಾನಗಳಿಂದ ಕೂಡಿ ಶ್ರೀಮಂತವಾಗಿತ್ತು. ಇಲ್ಲಿ ಹುಟ್ಟಿದ ಧೀಮಂತ ವ್ಯಕ್ತಿಗಳು ನಮ್ಮ ಜನತೆಯನ್ನು ಜಗತ್ತಿಗೆ ಎತ್ತಿ ತೋರಿದ್ದಾರೆ. ಇಲ್ಲ, ಯಾವುದೇ ಕಾರಣಕ್ಕೂ ನಮ್ಮ ನಾಡನ್ನು ನಾನು ರಚಿಸಲು ಬಿಡುವುದಿಲ್ಲ. ಮಂತ್ರಿಗಳೇ, ಈಗಲೇ ನಮ್ಮ ವಿದ್ವಾಂಸರನ್ನು, ಪಂಡಿತರನ್ನು, ಜ್ಞಾನಿಗಳನ್ನು ಬರ ಹೇಳಿ ನಮ್ಮ ರಾಜ್ಯಕ್ಕೆ ಒದಗಿರುವ ಈ ಸಂಕಷ್ಟಕ್ಕೆ ಶಾಶ್ವತವಾದ ಪರಿಹಾರವನ್ನು ನೀಡಬೇಕು. ತಕ್ಷಣವೇ ಬರ ಹೇಳಿ. ಅರಮನೆಯ ಸಮೀಪದಲ್ಲೆಂದೂ ಕಂಡಿಲ್ಲ. ಅವರು ಒಮ್ಮೆ ರೈತರ ನಡುವೆ, ಮತ್ತೊಮ್ಮೆ ಶರಣರ ಸಮೂಹದಲ್ಲಿ, ಇನ್ನೊಮ್ಮೆ ಸಾಮಾನ್ಯ ಜನರ ನಡುವೆ ಇದ್ದಾರೆ ಎಂದು ಕೇಳಿಬಂದಿದೆ. ನಮ್ಮ ಶರಣರು ಸಾಮಾನ್ಯ ಜನರ ಮಧ್ಯೆ ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ಅರಮನೆಯ ಹೊರಭಾಗದಲ್ಲಿ ಹಿರಿಯ ಶರಣರು ತಮ್ಮನ್ನು ಕಾಣಲು ಬಂದಿದ್ದಾರೆ. ಹೌದೇ? ತಕ್ಷಣವೇ ಬರ ಹೇಳಿ. ಅವರನ್ನು ಗೌರವದಿಂದ ಬರಮಾಡಿ. ಮಹಾರಾಜ ಶರಣ ಶರಣಾರ್ಥಿ. ಶಿವಶರಣರೇ, ನಮ್ಮ ಉಳಿದ ಪಂಡಿತರಿಗೆ ಶಿವಶರಣರು ಹೇಳಿದ್ದಾರೆ. ಮಹಾರಾಜ, ನಮ್ಮ ಶರಣರು ಅರಮನೆಯ ಸುತ್ತಮುತ್ತಲಿರುವ ಯಾವ ಪ್ರದೇಶದಲ್ಲೂ ಇಲ್ಲ. ಅವರೆಲ್ಲರೂ ಕಾಂತಾರದ ದೂರದಲ್ಲಿರುವ ಪುರಾತನ ದೇವಾಲಯದಲ್ಲಿ ಶರಣ ತತ್ವಗಳನ್ನು ಪಠಣ ಮಾಡುತ್ತಿದ್ದಾರೆ. ಮಂತ್ರಿಗಳೇ, ಈ ತಕ್ಷಣವೇ ನೀವು ನಮ್ಮ ಸೇನಾಧಿಪತಿಗಳನ್ನು, ಸೈನಿಕರನ್ನು ಕರೆಸಿ ವಿದ್ವಾಂಸರನ್ನು, ಶರಣರನ್ನು, ನಮ್ಮ ಜ್ಞಾನಿಗಳನ್ನು ಬರ ಹೇಳಿ. ಈ ಕೂಡಲೇ ಹೊರಡಿ ನಮ್ಮ ವಿದ್ವಾಂಸರು, ಪಂಡಿತರು, ಶರಣರು ಎಲ್ಲರನ್ನು ಎಲ್ಲೇ ಇದ್ದರೂ ಕರೆತನ್ನಿ. ಒಪ್ಪನೆ. ಸೈನಿಕರೇ, ನನ್ನನ್ನೇ ಹಿಂಬಾಲಿಸಿ ಜಾಗರೂಕರಾಗಿ ಬನ್ನಿ. ಮುಗಿಗಳೇ, ದೊಡ್ಡವಾದ ಕಾಡು ಭಯವಾಗುತ್ತಿದೆ ಶ್ರೀಮಂತ ಮುಗಿಗಳೇ.
ಸುಧಾರಿಸಿರಿ ಸೈನಿಕರೇ. ಬನ್ನಿ ಬನ್ನಿ. ದಟ್ಟವಾದ ಕಾಡು. ನಾವು ಮುಂದೆ ಹೋದಂತೆಲ್ಲ ಆಹಾರ ಸಿಗದೇ ಇರಬಹುದು. ನಾವು ಈಗಲೇ ಇಲ್ಲಿ ಆಹಾರ ಕಾಯಿಸೋಣವೇ? ಸೈನಿಕರೇ, ಮೊದಲು ಮಹಾರಾಜರ ಆಜ್ಞೆಯಂತೆ ಬಂದ ಕಾರ್ಯವನ್ನು ಮುಗಿಸೋಣ, ನಂತರ ಆಹಾರದ ಬಗ್ಗೆ ಯೋಚಿಸೋಣ. ಹಾ, ಬನ್ನಿ. ದಟ್ಟವಾದ ಕಾಡಿನಲ್ಲಿ ಮುಂದೆ ಸಾಗಲು ಕಾರ್ಯ ಕಾಣಿಸುತ್ತಿಲ್ಲ. ಈಗಲೇ ಅರಮನೆಗೆ ತಿರುಗೋಣವೇ? ಭಾವನ ಮರದ ಕೊಂಬೆ ಜೀವ ಬದುಕಿದ್ದು ಹಾವುಗಳು ಮರಿ ಹಾಕಿದ ಹಾಗೆ ಮರದ ರೆಂಬೆ ಕೊಂಬೆಗಳು ಈ ಕಾಡಿನ ತುಂಬೆಲ್ಲ ಬಿದ್ದಿವೆ ಅಲ್ವಾ? ಸೈನಿಕರೇ, ಆ ಆಟ ಸಾಕು, ನಡೀರಿ ಮುಂದೆ ಹೋಗೋಣ. ಚಾರಣ ಮಾಡುತ್ತಿರುವಂತೆ ಘೋಷಿಸುತ್ತಿದೆ. ಬೇಡಬೇಡಿ ಸೈನಿಕರೇ, ದೆವ್ವವಲ್ಲ, ಯಾರೋ ಕಾಡು ಮನುಷ್ಯ ಬರುತ್ತಿರುವ ಹಾಗಿದೆ. ಮಹಾರಾಜರ ಆಜ್ಞೆಯಂತೆ ನಾವು ಇಲ್ಲಿ ಬಂದಿದ್ದೇವೆ. ಇಲ್ಲಿರುವ ಪುರಾತನ ದೇವಾಲಯದಲ್ಲಿ ನಮ್ಮ ಶರಣರು, ವಿದ್ವಾಂಸರು, ಪಂಡಿತರು ಸೇರಿದ್ದಾರೆ ಎಂದು ತಿಳಿದು ಬಂದಿದೆ. ಆದ್ದರಿಂದ ನಾವು ಹುಡುಕಲು ಬಂದಿರುವುದು. ಇವ್ರಿಗೆ ಬುದ್ಧಿನೇ ಇಲ್ಲ. ಈ ವಿಚಿತ್ರ ಪ್ರಾಣಿ ಜೊತೆ ಪಂಚಾಯತ್ ಇಟ್ಟಿದ್ದಾರೆ. ಈ ಕಾಡು ಮನುಷ್ಯನ್ಗೆ ಏನು ಗೊತ್ತು? ಸೈನಿಕರೇ, ಸುಮ್ಮನೆ ಏನದು ಗುಸುಗುಸು? ಹಾಗಾದ್ರೆ ನೀವು ಹೀಗೆ ಈಶಾನ್ಯ ಮೂಲೆಗೆ ಹೋದ್ರೆ ಗಿಡಮೂಲಿಕೆಗಳಿಂದ ಔಷಧಿ ತಯಾರು ಮಾಡೋರು ಸಿಗ್ತಾರೆ. ಅವ್ರಿಗೆ ಹೋಗಿ ಕೇಳಿದ್ರೆ ನಿಮ್ಗೆ ಹೇಳ್ತಾರೆ. ಧನ್ಯವಾದಗಳು. ಬನ್ನಿ ಸೈನಿಕರೇ, ಹೊರಡೋಣ. ಮತ್ತೊಮ್ಮೆ ಯಾವುದೋ ಚಿಕ್ಕ ಶಬ್ದ ಕೇಳಿ ಬರ್ತಾ ಇದೆ. ಈ ಬಾರಿ ಉದಿಯೇ ಇರಬೇಕು. ಸುಮ್ಮನೆ ಸೈನಿಕರೇ, ಇದು ಹುಲಿಯ ಸದ್ದಲ್ಲ, ಬೇರೆ ಏನೋ ಆಗಿರಬಹುದು. ದೂರದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ನಮ್ಮ ಕಡೆಗೆ ಬರ್ತಿದ್ದಾನೆ. ಹಾ, ಅವರದೇ ಶಬ್ದ ನಮಗೆ ಕೇಳಿಸಿದ್ದಿರಬೇಕು. ಹಾ, ಬನ್ನಿ, ಹೇಗೋ ಸುಲಭವಾಗಿ ಸಿಕ್ಕಿದಲ್ಲ. ಸ್ವಾಮಿಗಳೇ, ನಿಮ್ಮಿಂದ ನಮಗೆ ಸಹಾಯವಾಗಬೇಕು. ಹಾ, ಹೇಳಿ, ಏನಾಗಬೇಕಿತ್ತು? ನಾನು ಈ ರಾಜ್ಯದ ಸೇನಾಧಿಪತಿ. ಇಲ್ಲಿರುವ ಪುರಾತನ ದೇವಾಲಯದಲ್ಲಿ ನಮ್ಮ ಶರಣರು, ವಿದ್ವಾಂಸರು, ಪಂಡಿತರು ಸೇರಿದ್ದಾರೆ ಎಂದು ತಿಳಿದುಬಂದಿದೆ. ಆದ್ದರಿಂದ ನಾವು ಅವರನ್ನು ನಮ್ಮೊಡನೆ ಕರೆದೊಯ್ಯಲು ಬಂದಿದ್ದೇವೆ. ಹೌದಾ? ಹಾಗಾದರೆ ಬನ್ನಿ, ನಾನು ಕರೆದುಕೊಂಡು ಹೋಗುತ್ತೇನೆ. ಅದರ ಹಣ್ಣುಗಳು ಕೊಳ ಕೊಳ ಅಂತ ಹೊಡಿತಾವೆ.
ಔಷಧವನ್ನು ತಯಾರು ಮಾಡುತ್ತೇನೆ, ಬೇಗ ಗುಣವಾಗುತ್ತದೆ. ಸ್ವಲ್ಪ ಇರಿ. ಇದನ್ನು ಎಲ್ಲ ಎಲ್ಲಿ ತುರುಕಿ ಇದೆ ಸರಿ. ಆರಾಮಾಗಿ ಪ್ರಮುಖವಾಗ್ತೀರ. ಹಚ್ಚಿ ಹಚ್ಚಿ ಮೈಗೆಲ್ಲ ಹಚ್ಚಿ. ಸೇನಾಧಿಪತಿಗಳೇ, ಗುರಿ ಕೂಗಿಕೆ ಎಲ್ಲ ನಿಂತೋಯ್ತು. ಈ ದಟ್ಟವಾದ ಕಾಡಲ್ಲಿ ನಿಮ್ಮ ಜೊತೆ ಎಷ್ಟು ದೂರ ಬನ್ನಿ ಹೋಗೋಣ. ಸ್ವಾಮಿ, ಇನ್ನೂ ಎಷ್ಟು ದೂರ ಸಾಗಬೇಕಿದೆ? ಇಲ್ಲೇ ಸ್ವಲ್ಪ ದೂರದಲ್ಲೇ ಒಂದು ಚಿಕ್ಕ ಸುರಂಗ ಮಾರ್ಗ ಹರಿಯುತ್ತದೆ. ಅಲ್ಲಿ ಒಂದು ಯುವತಿ ಇರುತ್ತದೆ. ಯುವತಿಯನ್ನು ಹಚ್ಚಿಕೊಂಡು ನಾವು ಹೋದರೆ ಸುರಂಗ ಮಾರ್ಗವನ್ನು ಸುಲಭವಾಗಿ ದಾಟಬಹುದು. ಬನ್ನಿ. ಪರವಾಗಿಲ್ಲ ಸ್ವಾಮಿ, ಎಷ್ಟೇ ಕಷ್ಟವಾದರೂ ನಾವು ಹೋದರೆ ನಮಗೆ ಮಹಾರಾಜರಾಗಿಯೇ ಹೌದು, ಯಾಕೆಂದರೆ ಜಗತ್ ಜ್ಯೋತಿ ಬಸವಣ್ಣನವರು ನೆನೆದರೆ ಎಲ್ಲಾ ಕಾರ್ಯವೂ ಸುಲಭವಾಗುತ್ತದೆ. ಬನ್ನಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಒಡೆಯ ಮಹಾದಾನಿ ಕೂಡಲ ಸಂಗಮ, ಒಡೆಯ ಮಹಾದಾನಿ ಕೂಡಲ ಸಂಗಮ, ದೇವರಿಗೆ ಸೆರಗೊಟ್ಟಿ ಬೇಡುವೆ. ಆ ದೇವರಿಗೆ ಸೆರಗೊಟ್ಟಿ ಬೇಡುವೆ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ, ಬೇಡಿದೊಡೆ ಎನ್ನೊಡೆಯನ ಬೇಡುವೆ. ಹಾಡುವೆ ಬೇಡುವೆ, ಹಾಡುವೆ ಬೇಡುವೆ. ಮೂಲದಲ್ಲಿ ಯಾವುದು ಪುರಾತನ ದೇವಸ್ಥಾನ? ಈ ದೇವಾಲಯದಲ್ಲಿಯೇ ನಿಮ್ಮ ಶರಣರು, ಪಂಡಿತರು, ವಿದ್ವಾಂಸರು ಇರುವರು. ಹೋಗಿ, ನಾನೇ ಹೊರಡುತ್ತೇನೆ. ಧನ್ಯವಾದಗಳು ಸ್ವಾಮಿ. ಸ್ವಾಮಿಗಳೇ, ನಿಮ್ಮನ್ನು ಕರೆದೊಯ್ಯಲು ಮಹಾರಾಜರು ತಿಳಿಸಿದ್ದಾರೆ. ದಯಮಾಡಿ ನಮ್ಮೊಂದಿಗೆ ಬನ್ನಿ. ಓ, ಆ ಮಹಾರಾಜನಿಗೆ ಈಗ ಅರಿವು ಬಂದಿದೆಯೇ? ಅಂದು ಹೊರದೇಶದ ಸುಲ್ತಾನ ಬಂದು ವ್ಯಾಪಾರದ ಒಪ್ಪಂದದ ವ್ಯವಸ್ಥೆಗಳನ್ನು ಕೇಳಿದಾಗ ಏನೂ ಯೋಚನೆ ಮಾಡದೆ ನಿರ್ಧಾರ ಕೈಗೊಂಡರು. ಅದರಿಂದ ಇಡೀ ನಾಡೆ ಇಂದು ಈ ದುಸ್ಥಿತಿಗೆ ಬಂದಿದೆ. ನಾಡಿನ ಭಾಷೆ, ಶರಣ ಸಂಸ್ಕೃತಿ, ಹಳ್ಳಿಯ ಸಂಸ್ಕಾರ ನಾಶವಾಗಿದೆ. ನೀವು ಹೇಳುತ್ತಿರುವುದು ಸರಿಯಾಗಿದೆ. ಅಂದು ನಮ್ಮ ಮಹಾರಾಜರು ದುಡುಕಿ ತಪ್ಪು ನಿರ್ಧಾರ ಕೈಗೊಂಡರು. ಯುವರಾಜನ ಮನಸ್ಥಿತಿಯನ್ನು ಹಾಳು ಮಾಡಿದರು. ಆದರೆ ನೀವು
ನಮ್ಮ ರಾಜ್ಯದ ಒಳಿತಿಗಾಗಿ ಯುವರಾಜನನ್ನು ಗುಣಮುಖನನ್ನಾಗಿ ಮಾಡಲು ದಯಮಾಡಿ ನಮ್ಮೊಡನೆ ಬಂದು ಎಲ್ಲರನ್ನು ಕ್ಷಮಿಸಿ ದಯಮಾಡಿ ನಮ್ಮೊಂದಿಗೆ ಅನ್ನಿಸುವಾಗ ಸೇನಾಧಿಪತಿಗಳೇ, ಸೈನಿಕರೇ, ಎದ್ದೇಳಿ. ನಾವಿರುವುದು ಈ ನಾಡಿನ ಒಳಿತಿಗಾಗಿ ಸದಾಕಾಲ ಒಳ್ಳೆಯ ಕಾರ್ಯಗಳನ್ನೇ ಮಾಡುತ್ತಿರುತ್ತೇವೆ. ಬನ್ನಿ, ಎಲ್ಲರೂ ಅರಮನೆಗೆ ತೆರಳೋಣ. ನೀನು ಯುದ್ಧ ಕಲೆ ಕಲಿತೆ, ಶಾಸ್ತ್ರಗಳನ್ನು ಓದಿದೆ, ಆದರೆ ರಾಜನಾಗಲು ಇಷ್ಟು ಸಾಧ್ಯ ಅಪ್ಪಾಜಿ, ರಾಜನಾಗಲು ಇನ್ನೇನು ಬೇಕು? ಪ್ರಜೆಗಳ ಮನಸ್ಸನ್ನು ಅರಿಯುವಂತ ಜ್ಞಾನ ಬೇಕು ಕುಮಾರ. ಮಗ ಬಸವಣ್ಣನವರು ಹೇಳಿದಂತೆ ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಅರಿತುಕೊಳ್ಳಬೇಕು. ನಿಮಗೆ ಗೌರವ ಕೊಡುವ ಮನಸ್ಸು ರಾಜನಿಗೆ ಇರಬೇಕು. ಬಸವಾದಿ ಶರಣರ ತತ್ವಗಳನ್ನು ಕಲಿತರೆ ಅನುಸರಿಸಿದರೆ ನಾವು ಉತ್ತಮರಾಗಬಹುದೇ? ಬಸವ ತತ್ವಗಳು ಕೇವಲ ಶಾಂತಿಯ ಮಾತುಗಳಲ್ಲ. ಅವು ನ್ಯಾಯ, ಸತ್ಯ ಮತ್ತು ಧರ್ಮದ ಮಾರ್ಗಗಳನ್ನು ಕಲಿಸುತ್ತದೆ. ಒಬ್ಬ ರಾಜನು ಮೊದಲು ವಿವೇಕದಿಂದ ಸಮಸ್ಯೆಗಳನ್ನು ಪರಿಹರಿಸಲು ಅರಿತುಕೊಳ್ಳಬೇಕು. ಕುಮಾರ, ರಾಜ್ಯದ ರಕ್ಷಣೆಗೆ ಶತ್ರುಗಳನ್ನು ಎದುರಿಸಬೇಕಾದರೆ ಧೈರ್ಯವಾಗಿ ನಿಲ್ಲಬೇಕು. ಯುದ್ಧ ಕಲೆ ನಿನಗೆ ಫಲವನ್ನು ನೀಡುತ್ತದೆ. ಬಸವ ತತ್ವಗಳು ಆ ಕಲೆಯನ್ನು, ಆ ಬಲವನ್ನು ಸರಿಯಾದ ದಾರಿಯಲ್ಲಿ ಬಳಸುವಂತ ಜ್ಞಾನವನ್ನು ನೀಡುತ್ತದೆ ಕುಮಾರ. ಶತ್ರುಗಳನ್ನು ಗೆಲ್ಲುವುದೇ ನಿಜವಾದ ಗೆಲುವಲ್ಲ ಕುಮಾರ. ಅನ್ಯಾಯಗಳನ್ನು ತಡೆಯುವುದು, ಶತ್ರುಗಳನ್ನು, ಪ್ರಜೆಗಳನ್ನು ಕಾಪಾಡುವುದು ಮತ್ತು ಧರ್ಮವನ್ನು ಉಳಿಸುವುದೇ ನಿಜವಾದ ವಿಜಯ. ಮಹಾರಾಜ, ನಿಮ್ಮ ಅಪ್ಪಣೆಯ ಮೇರೆಗೆ ಸೇನಾಧಿಪತಿಗಳು ಕಾಂತರದಲ್ಲಿದ್ದ ನಮ್ಮ ಪಂಡಿತರು, ವಿದ್ವಾಂಸರು, ಶರಣರು ಎಲ್ಲರನ್ನೂ ಕರೆತಂದಿದ್ದಾರೆ. ಮಂತ್ರಿಗಳೇ, ಹೋಗಿ ಅವರನ್ನು ಗೌರವದಿಂದ ಕರೆತಂದು. ಮಹಾರಾಜ, ಶರಣಾರ್ಥಿಗಳು. ಶರಣರೇ, ವಿದ್ವಾಂಸರೇ, ಪಂಡಿತರೇ, ನಾನು ಮಾಡಿದ ತಪ್ಪನ್ನು ಮನ್ನಿಸಬೇಕು. ನನ್ನ ಕುಮಾರನಿಗೆ ಶರಣ ತತ್ವದ ಬೋಧನೆಯನ್ನು ಮಾಡಿ ಅವನನ್ನು ವಿಮುಕ್ತನನ್ನಾಗಿ ಮಹಾರಾಜನೇ, ಈ ಬೋಧನೆ ಸತ್ಯ ಬೋಧನೆಯಲ್ಲ, ಬಸವ ಶರಣರ ತತ್ವಗಳ ಬೋಧನೆ. ಪಂಡಿತರೇ, ನಾನು ನಿಮ್ಮ ಬೋಧನೆಯನ್ನು ಸ್ವೀಕರಿಸಲು ಸಿದ್ಧನಿದ್ದೇನೆ. ಯುವರಾಜನೇ, ಮೊದಲನೆಯ ಬೋಧನೆ ಕಾಯಕವೇ ಕೈಲಾಸ. ಯುವರಾಜ,
ಯುವರಾಜ, ಈ ರಾಜ್ಯದಲ್ಲಿ ಯಾರು ಶ್ರೇಷ್ಠರು? ವಿದ್ಯಾವಂತರು ಅಲ್ಲ, ಇವರು ರೈತರು, ದಿನವಿಡೀ ಕಷ್ಟಪಟ್ಟು ದುಡಿಯುತ್ತಾರೆ. ಇವರ ಬೆವರಿನಿಂದ ಜನ ಬದುಕುತ್ತಾರೆ. ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಅಂದರೆ ದುಡಿಯುವ ಕೈ ಪವಿತ್ರ. ರಾಜನ ಕೈ ದುಡಿಯದಿದ್ದರೆ ಪ್ರಜೆಗಳನ್ನು ಅನುಕೂಲವಾಗುವುದಿಲ್ಲ. ಹಾಗಾದರೆ ರಾಜನೂ ದುಡಿಯಬೇಕೆ? ಹೌದು ಯುವರಾಜ, ಬೆವರಿನ ಬೆಲೆ ಅರಿತವನೇ ಹಸಿವಿನ ನೋವು ತಿಳಿಯುವನು. ಆಗಲಿ ಶರಣರೇ, ಇಂದಿನಿಂದ ನಾನು ಕಾಯಕವನ್ನು ಗೌರವಿಸುತ್ತೇನೆ. ಯುವರಾಜ, ಇದು ನಿನಗೆ ಮೊದಲನೆಯ ಬೋಧನೆ. ತಿಳಿಯದೆ ಹಿಡಿಯಿತು ಪಂಡಿತ. ಬನ್ನಿ. ಶರಣರೇ, ಎರಡನೆಯ ಬೋಧನೆ ದಾಸೋಹ. ದಾಸೋಹ ಎಂದರೆ ಉಳಿದುದನ್ನು ಕೊಡುವುದಲ್ಲ, ತನ್ನಲ್ಲಿರುವುದನ್ನು ಹಂಚಿಕೊಳ್ಳುವುದು. ರಾಜನ ಅರಮನೆ ಸಂಪತ್ತಿನಿಂದ ತುಂಬಿದ್ದರೂ ಕೂಡ ಜನರು ಹಸಿವಿನಿಂದಿದ್ದರೆ ಅದು ಆಡಳಿತವಲ್ಲ. ಹಾಗಾದರೆ ಈ ಸಂಪತ್ತಿನ ಅರ್ಥವೇನು? ಇತರರಿಗೆ ಉಪಯೋಗವಾದಾಗ ಮಾತ್ರ ಸಂಪತ್ತು ಪವಿತ್ರ. ಇದು ನಿನ್ನ ಎರಡನೆಯ ಬೋಧನೆ. ತಿಳಿಯಿತೆ? ಹಿಡಿಯಿತು ಶರಣ. ಮೂರನೆಯ ಬೋಧನೆ ಸಮಾನತೆ. ಬನ್ನಿ ಬನ್ನಿ. ಇವನು ನನ್ನ ಪಕ್ಕದಲ್ಲೇ. ಯುವರಾಜ, ನಿನ್ನ ಪ್ರಶ್ನೆಯಲ್ಲೇ ಅಹಂಕಾರವಿದೆ. ಬಸವಣ್ಣನವರು ಹೇಳಿದ ಹಾಗೆ ಮನುಷ್ಯನನ್ನು ಹುಟ್ಟಿನಿಂದ ಅಳಿಯಲಿಲ್ಲ, ಅವರು ಮನುಷ್ಯತ್ವವನ್ನು ನೆಲೆಸಿದರು. ಹಸಿವು ಮನುಷ್ಯನನ್ನು ಎತ್ತಿದೆ, ಹಾಗೆ ಕಣ್ಣೀರು. ನಾನು ಈ ಯುವರಾಜ ಸ್ಥಾನವನ್ನಲ್ಲ, ಮನುಷ್ಯನನ್ನು ಗೌರವಿಸುತ್ತೇನೆ. ಯುವರಾಜ, ಇದು ನಿನಗೆ ಮೂರನೆಯ ಬೋಧನೆ. ತಿಳಿಯದೆ? ತಿಳಿಯಿತುಕೊಂಡಿದ್ದರೆ ಬನ್ನಿ. ನಾಲ್ಕನೆಯ ಬೋಧನೆ ಸತ್ಯ. ಅಧಿಕಾರ ಬಂದಾಗ ಸತ್ಯ ಮೆರೆಯುವುದು ಸುಲಭ. ಯುವರಾಜ, ನಿನ್ನ ತಪ್ಪಿನಿಂದ ನಿನಗೆ ನಷ್ಟವಾದರೂ ಸತ್ಯ ಒಪ್ಪುವೆಯೋ? ಹೌದು, ಸುಳ್ಳಿನಿಂದ ಗಳಿಸಿದ ರಾಜ್ಯ ದೀರ್ಘಕಾಲ ಉಳಿಯದು. ಇದು ನಿನಗೆ ನಾಲ್ಕನೆಯ ಬೋಧನೆ. ತಿಳಿಯಿತೆ? ತಿಳಿಯಿತು ಸರ್. ಅಂತಿಮ ಬೋಧನೆ ಜನಸೇವೆ. ಯುವರಾಜ, ಬನ್ನಿ ಬನ್ನಿ. ಯುವರಾಜ, ಬನ್ನಿ. ನೋಡಿ, ಇವರೇ ನಮ್ಮ ರಾಜ್ಯ. ರಾಜನು ಸಿಂಹಾಸನದಿಂದ ದೊಡ್ಡವನಾಗುವುದಿಲ್ಲ, ಜನರ ನಂಬಿಕೆಯಿಂದ ದೊಡ್ಡವನಾಗುತ್ತಾನೆ. ಇಲ್ಲಿಯವರೆಗೂ ಈ ರಾಜ್ಯ ನನ್ನದು ಎಂದು ಭಾವಿಸಿತ್ತು. ಇಂದು ತಿಳಿಯಿತು, ನಾನು ಈ ರಾಜ್ಯದವರೆಗೆ
ನಿಮ್ಮ ಬೋಧನೆ ತಿಳಿಯದೆ ಯುವರಾಜ, ಈಗ ನೀನು ಪ್ರತಿಜ್ಞೆ ಮಾಡು. ನಾನು ಪ್ರತಿಜ್ಞೆ ಮಾಡುತ್ತೇನೆ. ಕಾಯಕವೇ ಕೈಲಾಸವೆಂದು ಗೌರವಿಸುತ್ತೇನೆ. ದಾಸೋಹದ ಮನಸ್ಸಿನಿಂದ ಬದುಕುತ್ತೇನೆ. ಎಲ್ಲರನ್ನೂ ಸಮಾನತೆಯಿಂದ ಕಾಣುತ್ತೇನೆ. ಸತ್ಯವನ್ನು ಎಂದಿಗೂ ತಪ್ಪುವುದಿಲ್ಲ. ಜನಸೇವೆಯನ್ನೇ ನನ್ನ ಧರ್ಮವನ್ನಾಗಿಸುತ್ತೇನೆ. ವಿದ್ವಾಂಸರೇ, ಅಧರ್ಮದಿಂದ ಬಾಳುತ್ತಿದ್ದ ನಿನ್ನ ಕುಮಾರನನ್ನು ಧರ್ಮವಂತನನ್ನ ಮಾತಾಡಿ ಮಾಡಿದ್ದೆ. ನಿಮ್ಮ ತತ್ವದ ಬೋಧನೆಯಿಂದಾಗಿ ಅವನನ್ನು ಸಂಸ್ಕಾರವಂತನನ್ನಾಗಿ ಮಾಡಿದ್ದೆ. ಈ ನನ್ನ ಕನ್ನಡ ನಾಡನ್ನು ಶರಣ ಸಂಸ್ಕೃತಿಯನ್ನು ಉಳಿಸಿದ್ದೇನೆ. ಇಂದು ರಾಜನಿಗೆ ಕಿರೀಟ ಸಿಕ್ಕಿಲ್ಲ, ಅದರ ಬದಲು ದೊಡ್ಡ ದೊಡ್ಡ ಜವಾಬ್ದಾರಿಯೇ ಸಿಕ್ಕಿದೆ. ಇನ್ನು ಯುವರಾಜ ಹುಟ್ಟಿಲ್ಲ, ಶರಣ ತತ್ವಗಳ ನಾಯಕ ಹುಟ್ಟಿದ್ದಾನೆ. ಧರ್ಮಕ್ಕೆ, ನಾಯಕಕ್ಕೆ, ಯುವರಾಜನಿಗೆ, ಮಹಾರಾಜನಿಗೆ. ವಿದ್ವಾಂಸರೇ, ಪಂಡಿತರೇ, ಬನ್ನಿ, ನಾವೆಲ್ಲ ಕನ್ನಡಾಂಬೆಗೆ ಹೋಗಬೇಕು. ನಾನು ಮಾಡಿದ ತಪ್ಪನ್ನು ತಾಯಿ ಎದುರು ಬೇಡಿಕೊಳ್ಳುವುದು. ನನ್ನ ಈ ನಾಡಿಗೆ ಒದಗಿರುವಂತ ಸಂಕಷ್ಟವನ್ನು ಪರಿಹಾರ ಮಾಡಲು ತಾಯಿ ಭುವನೇಶ್ವರಿಯಲ್ಲಿ ಮೊರೆ ಇಡೋಣ. ತಾಯಿ ಭುವನೇಶ್ವರಿಯಲ್ಲಿ ಮೊರೆ ಇಡೋಣ. ಅಮ್ಮ, ತಾಯೇ, ಕನ್ನಡಾಂಬೆ. ನಾನು ನಿನ್ನ ಮುಂದೆ ನಿಲ್ಲಲು ಆಗುತ್ತಿಲ್ಲ ತಾಯೇ. ನಾನು ರಾಜನಾಗಿರಬಹುದು, ಆದರೆ ನನ್ನ ನಾಡಿನ ಜನಗಳು ಅಳುತ್ತಿದ್ದಾರೆ. ನಾನು ಶಕ್ತಿಶಾಲಿ. ಅವರ ಕಣ್ಣೀರನ್ನು ಒರೆಸಲಾಗದೆ ಸುಮ್ಮನೆ ಈ ಒಂದು ನಾಡಲ್ಲಿ ಒಬ್ಬರು ಹಸಿವಿನಿಂದ ಬಳಲುತ್ತಿದ್ದಾರೆ. ಅಹಂಕಾರದಿಂದ ಬೆಳೆಯುತ್ತಿದ್ದಾರೆ. ಒಬ್ಬರು ಜಾತಿಯಿಂದ ತಗ್ಗಿಸಲ್ಪಡುತ್ತಿದ್ದಾರೆ. ಇನ್ನೊಬ್ಬರು ಅದರಿಂದ ಅಹಂಕಾರ ಪಡುತ್ತಿದ್ದಾರೆ. ಶರಣ ಸಂಸ್ಕೃತಿಯೇ ಹಾಳಾಗಿ ಅಮ್ಮ, ಕನ್ನಡಾಂಬೆ, ಇದು ನಿನ್ನ ನಾಡಲ್ಲ. ನಾನು ಕಟ್ಟಿದ ತಪ್ಪಿನ ನಾಡು. ಕ್ಷಮಿಸುತ್ತಾರೆ. ನನ್ನ ತಪ್ಪುಗಳನ್ನು ಕ್ಷಮಿಸುತ್ತಾರೆ. ಅನ್ಯಾಯದ ವಿರುದ್ಧ ನಿಲ್ಲಲು ಶರಣ ಸಂಸ್ಕೃತಿಯನ್ನು ಕಾಪಾಡು. ನನಗೆ ಶಕ್ತಿ ಕೊಡುತ್ತಾರೆ, ಶಕ್ತಿ ಕೊಡುತ್ತಾರೆ. ಕನ್ನಡಾಂಬೆ, ಪವಿತ್ರ ಸ್ಥಿತಿಯಲ್ಲಿ ನನ್ನ ಪ್ರಜೆಗಳ ಸಾಕ್ಷಿಯಾಗಿ ಇಂದು ನಾನು ಒಂದು ಮಹಾ ಪ್ರತಿಜ್ಞೆ ಮಾಡುತ್ತೇನೆ. ಸೇರುವವರೆಗೂ
ಅಲ್ಲಾಹು ಅಕ್ಬರ್! ಅಲ್ಲಾಹು ಅಕ್ಬರ್! ಕಲ್ಲಿನ ದೇವಾಲಯ, ಕಲ್ಲಿನ ಮೂರ್ತಿಯನ್ನು ನಂಬಿ ಇಷ್ಟು ವರ್ಷಗಳ ಕಾಲ ನಿಮ್ಮ ನಾಡಿನ ಕಲೆ ಸಂಸ್ಕೃತಿಯನ್ನು ಬೆಳೆಸುತ್ತಿದ್ದೀರಾ? ಅರೆ ಮಹಾರಾಜ್, ಈ ಕನ್ನಡಾಂಬೆ ನಿಮ್ಮ ನಾಡಿನ ಶಕ್ತಿಯ ಮೂಲನ, ಈ ಸಾಮ್ರಾಜ್ಯದ ಬಲನ. ನೀವು ಮಾಡುತ್ತಿರುವ ಈ ಪೂಜೆಗಳು ಶರಣ ಸಂಸ್ಕೃತಿಯನ್ನು ಉಳಿಸುತ್ತಿದೆ. ಈ ಕಲ್ಲಿನ ಮೂರ್ತಿಯ ಮುಂದೆನೆ ನಿನ್ನನ್ನು ಕೊಲ್ಲುತ್ತೇನೆ. ಕುಮಾರ ಸೈನ್ಯ ತಾಯಿ ಭುವನೇಶ್ವರಿ ಕ್ಷೀರ ಉಡುಗೊರೆಯಾಗಿ ನೀಡಿದ ಈ ಕಷ್ಟದಿಂದಲೇ ನಿನ್ನನ್ನು ಸಂಹರಿಸುತ್ತೇನೆ. ಹರ ಹರ ಮಹಾದೇವ್! ಬಸವಣ್ಣನವರು ಹೀಗೆ ಹೇಳಿದ್ದಾರೆ: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇದಿರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನಲಿಸುವ ಪರಿ. ಈ ದುಷ್ಟನನ್ನು ಕ್ಷಮಿಸಿ ಬಿಡು. ಜೀವಾವಧಿ ಶಿಕ್ಷೆಯನ್ನು ಮುಗಿಸಿದ್ದೇನೆ. ಕರೆದೊಯ್ಯಿರಿ ಇವನನ್ನು. ಮಹಾರಾಜ, ಈ ತಾಯಿ ಭುವನೇಶ್ವರಿ ಕೃಪೆಯೇ ಸಂಕೇತ ಕಾಣುತ್ತಿಲ್ಲ. ಹೋಗು ಹೋಗು, ಇನ್ನು ವಿನಯದಿಂದ ಬೇಡಿಕೊ. ನಿನ್ನ ಮಾಡಿರುವ ಪಶ್ಚಾತ್ತಾಪವನ್ನು ತಾಯಿ ಕನ್ನಡಾಂಬೆ ಪಾದಾರ ಬಿಂದುಗಳಲ್ಲಿ ಅರ್ಪಿಸಿ ಹೋಗು. ನಿನ್ನ ಪಾಪಗಳಿಗೆ ಕ್ಷಮೆ ಕೇಳು, ನಿನ್ನ ದೋಷಗಳಿಗೆ ವಿಮುಕ್ತ ಕೇಳು. ಹೋಗು ಹೋಗು ಮಹಾರಾಜ, ಹೋಗು. ಶರಣ ಸಂಸ್ಕೃತಿಯನ್ನು ಹೀಯಾಡಿಸಿದ ನನಗೆ ಅದೇ ಶರಣ ಬಸವಣ್ಣನ ಕಲಬೇಡ ಕಲಬೇಡ ವಚನದಿಂದ ಜೀವದಾನ ಸಿಕ್ಕಿತು. ಈ ದೇಶದ ಹಲವಾರು
ರಾಜ್ಯಗಳನ್ನು ನನ್ನ ಕುತಂತ್ರದಿಂದ ವಶಪಡಿಸಿಕೊಂಡಿದ್ದೇನೆ. ಆದರೆ ನಿಮ್ಮನ್ನು ನಾಡನ್ನು ಕಾಪಾಡುತ್ತಿರುವ ಈ ಕನ್ನಡಾಂಬೆಯ ಶಕ್ತಿ, ಬಸವ ತತ್ವಗಳ ಮೇಲೆ ನೀವಿಟ್ಟಿರುವ ಭಕ್ತಿ, ಸೋಲಿಯದ ಸುಲ್ತಾನನಾದ ನನ್ನನ್ನು ಸೋಲಿನ ಸುಳಿಯಲ್ಲಿ ಸಿಲುಕಿಸಿದನು. ಮಹಾರಾಜಿ, ನಿಮ್ಮ ನಾಡಿನ ಕಲೆ, ಸಂಸ್ಕೃತಿ ಹಾಗೂ ನಿಮ್ಮಲ್ಲಿರುವ ಒಗ್ಗಟ್ಟಿಗೆ ನನ್ನದೊಂದು ಸಲಾ. ರಾಷ್ಟ್ರತೆಗೆ ನಿಷ್ಕಪಟವಾದಾಗ ಕನ್ನಡಾಂಬೆಯ ಕರುಣೆಯು ನಿನ್ನ ಆತ್ಮದ ಧ್ವನಿಯಿಂದ ಮತ್ತೊಮ್ಮೆ ಕನ್ನಡಾಂಬೆಯನ್ನು ಪ್ರಾರ್ಥಿಸು. ಅಮ್ಮ ತಾಯೇ, ಕನ್ನಡಾಂಬೆ ತಾಯೇ, ಕರುಣಿಸಮ್ಮ ತಾಯೇ, ಕನ್ನಡಾಂಬೆ ತಾಯೇ, ಕರುಣಿಸಮ್ಮ ತಾಯೇ, ನಿನ್ನ ಕರುಣೆಯ ಕಣ್ಣಿಂದ ನೋಡು ನಮ್ಮ ತಾಯೇ. ಸಿರಿಯಲ್ಲಿ ಬೆಳೆದವರು ನಾವು, ಮಡಿಲಲ್ಲಿ ಬದುಕೋರು ನಾವು, ಮಾಡಿದ ತಪ್ಪು ಕ್ಷಮಿಸಮ್ಮ ತಾಯೇ, ಕ್ಷಮಿಸಮ್ಮ ತಾಯೇ, ಅವಪತಿ ತಂಗಿಯನ್ನು ಕಾಪಾಡುತ್ತಾಯೇ, ಕಾಪಾಡುತ್ತಾಯೇ, ಬಸವಣ್ಣನ ವಚನದಲ್ಲಿ ದಾರಿ ತೋರಮ್ಮ, ಧರ್ಮದ ಮೂಲ ತತ್ವ ಕಲಿಸಮ್ಮ, ಕೊಡಬೇಡ ಕೊಲ್ಲಬೇಡ ಎನ್ನುವ ನುಡಿಯ ಈ ನಾಡಿನೆಲ್ಲರಿಗೆ ದೀಪ ಸರಿಸಮ್ಮ, ಕೂಡಲ ಸಂಗಮದ ಭಕ್ತಿಯ ಸಾರವೇ ವಿಷ್ಣುಗುರು ಬಸವನ ವಚನಗಳ ಶಕ್ತಿ ಮುಗಿದು ಬೇಡುವೆ ಕರುನಾಡ ಮಾತೆ, ತೋರಿ ದರ್ಶನವ ನೀಡುವ ತಾಯೇ, ತೋರಿ ದರ್ಶನವ ನೀಡುವ ತಾಯೇ, ತೋರಿ ದರ್ಶನವ ನೀಡುವ ತಾಯೇ, ನೀಡುವ ತಾಯೇ, ನೀಡುವ ತಾಯೇ, ನೀಡುವ ತಾಯೇ, ನೀಡುವ ತಾಯೇ.
ಎಲ್ಲರಿಗೂ ನಮಸ್ಕಾರ. ಶ್ರೀ ತರಳಬಾಳು ಮಹಾಸ್ವಾಮಿಗಳಿಗೆ ನಮಸ್ಕರಿಸುತ್ತಾ ಈ ದಿನ ವಿಶ್ವಗುರು ಬಸವಣ್ಣನವರ ಜಯಂತ್ಯೋತ್ಸವ ಅಂಗವಾಗಿ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯ ಅಂಗವಾಗಿ ನಾವು ಒಂದು ನಾಟಕವನ್ನು ಏರ್ಪಡಿಸಿದ್ದೆವು. ನಾಟಕ ಬಸವ ಭಕ್ತಿ ಕನ್ನಡ ಶಕ್ತಿ. ಈ ನಾಟಕದ ನಿರ್ಮಾಣ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿ HAL ಹಾಗೂ ಸಹಕಾರ ಕರ್ನಾಟಕ ಕಲಾ ಸಂಘ ಎಂಜಿನ್ ಮತ್ತು AIDC ವಿಭಾಗ HAL ಜೊತೆಗೆ ಎಲ್ಲ ಡಿವಿಷನ್ನ ಕಲಾವಿದರು. ಈಗ ಪಾತ್ರ ಪರಿಚಯ. ಗೌರವ ನಿರ್ದೇಶಕರಾಗಿ ನಮ್ಮ ಗುರುಗಳಾದ ಶ್ರೀ ಕೆ ಪರಮಶಿವಂ, ರಚನೆ ಪರಮಶಿವಂ ಅವರಿಗೆ ಸಣ್ಣ ಸನ್ಮಾನ ಬಸವ ಸೇವಾ ಸಮಿತಿಯಿಂದ. ಸನ್ಮಾನವನ್ನು ಸ್ವೀಕರಿಸ ಶ್ರೀ ಪರಮಶಿವಂ ಸಾರ್ಗೆ ಧನ್ಯವಾದಗಳು. ಹಾಗೆಯೇ ಸನ್ಮಾನವನ್ನು ಮಾಡಿದ ಬಸವ ಸೇವಾ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ನಾಟಕದ ರಚನೆ ಮತ್ತು ನಿರ್ದೇಶನ ಶ್ರೀ ವಿ ಶಿವಶಂಕರ. ಶಿವಶಂಕರ್ ಅವರಿಗೆ ವಿಮಾನ ಕಾರ್ಖಾನೆ ಬಸವ ಸೇವಾ ಸಮಿತಿಯಿಂದ ಸನ್ಮಾನ. ಶಿವಶಂಕರ್ಗೆ ಧನ್ಯವಾದಗಳು ಹಾಗೂ ಬಸವ ಸೇವಾ ಸಮಿತಿಯವರಿಗೆ ಧನ್ಯವಾದಗಳು. ಕರ್ನಾಟಕ ಕಲಾ ಸಂಘದ ಅಧ್ಯಕ್ಷರಾದ ಶ್ರೀ ಜಯತೀರ್ಥರವರು ನಮಗೆ ನಾಟಕ ಮಾಡಲು ಅವಕಾಶ ಮಾಡಿಕೊಟ್ಟು ಅವರಿಗೂ ಕೂಡ ನಮ್ಮ ಬಸವ ಸೇವಾ ಸಮಿತಿಯ ಪರವಾಗಿ ಸನ್ಮಾನವನ್ನು ಮಾಡುತ್ತಿದ್ದೇವೆ. ಸನ್ಮಾನಿತರಾದ ಶ್ರೀ ಜಯತೀರ್ಥರವರಿಗೆ ಧನ್ಯವಾದಗಳು ಹಾಗೂ ಬಸವ ಸೇವಾ ಸಮಿತಿಯ ಸದಸ್ಯರಿಗೆ ಧನ್ಯವಾದಗಳು. ನೆಕ್ಸ್ಟ್ ಪಂಡಿತ್ ಆರಾಧ್ಯ ಅವರು ಈ ನಾಟಕಕ್ಕೆ ಮುಖ್ಯ ಕಾರಣರಾಗಿ ತುಂಬಾನೇ ರಾತ್ರಿ 10 ಗಂಟೆ 11 ಗಂಟೆ 12 ಗಂಟೆವರೆಗೂ ಎಲ್ಲ ಸಹಾಯ ಮಾಡಿ ಬಸವ ಮಂಡಳಿಯ ಸಮಿತಿಯಿಂದ ಸಹಕಾರ ತಗೊಂಡು ಎಲ್ಲ ಇದ್ದು
ಅದು ಕೆಲವೊಂದು ಘಟನೆಗಳು ನಡೆದ್ರೂ ಹೋಗದೆ ಇಲ್ಲೇ ನೋಡಿಕೊಂಡು ಇಲ್ಲೇ ಮಾಡಿ ಎಲ್ಲನೂ ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ಕಲಾ ಸಂಘನೂ ಅದೇ ರೀತಿ ಎಲ್ಲನೂ ಕೊಟ್ಟು ಅಭ್ಯಾಸ ಮಾಡಿಸಿ ಎಲ್ಲ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ನಮ್ಮ ನಾಟಕದ ಪಾತ್ರ ಪರಿಚಯ. ಮಹಾರಾಜನ ಪಾತ್ರದಲ್ಲಿ ನಮ್ಮ ದಿಲೀಪ್ ಕುಮಾರ್, ದಿಲೀಪ್ ಕುಮಾರ್ ಅವರಿಗೆ ಒಂದು ಸನ್ಮಾನ ಬಸವ ಸೇವಾ ಸಮಿತಿಯಿಂದ ಹಾಗೂ ನೆನಪಿನ ಕಾಣಿಕೆ. ದಿಲೀಪ್ ಕುಮಾರ್ ಹಾಗೂ ಬಸವ ಸೇವಾ ಸಮಿತಿಯವರಿಗೆ ಧನ್ಯವಾದಗಳು. ಮಹಾರಾಣಿ ಪಾತ್ರದಲ್ಲಿ ಚಂದ್ರಿಕಾ, ಬಸವ ಸೇವಾ ಸಮಿತಿ ವತಿಯಿಂದ ಒಂದು ಕಿರು ಕಾಣಿಕೆ. ಹಾಗೂ ಯುವರಾಜನ ಪಾತ್ರದಲ್ಲಿ ಚಂದ್ರಪ್ಪ, ಏರೋಸ್ಪೇಸ್. ಚಂದ್ರಪ್ಪ ಅವರಿಗೆ ಒಂದು ಕಿರು ಕಾಣಿಕೆ ಬಸವ ಸಮಿತಿಯಿಂದ. ಮಂತ್ರಿ ಪಾತ್ರದಲ್ಲಿ ರಮೇಶ್, ಹಾಗೆಯೇ ಪಂಡಿತರು ಪಾತ್ರದಲ್ಲಿ ಅಪ್ಪು ಮುತ್ತತ್ತಿ, ಶರಣರು ಪಾತ್ರದಲ್ಲಿ ಶಶಿಧರ್ ಎಆರ್ಡಿಸಿ ವಿಭಾಗ, ಸೇನಾಧಿಪತಿ ಪಾತ್ರದಲ್ಲಿ ರಾಘವೇಂದ್ರ ಎಸ್, ಸೈನಿಕ ಪಾತ್ರದಲ್ಲಿ ವಿಜಯಕುಮಾರ್, ಸೈನಿಕ ಪಾತ್ರದಲ್ಲಿ ಗೋಪಾಲಕೃಷ್ಣ, ಸೈನಿಕ ಪಾತ್ರದಲ್ಲಿ ಗೋಪಾಲಕೃಷ್ಣ. ಹಿರಿಯ ಶರಣರು ಪಾತ್ರದಲ್ಲಿ ಬಸವರಾಜು, ಎಸಿಡಿ ವಿಭಾಗ. ಪಂಡಿತರು ಪಾತ್ರದಲ್ಲಿ ವಿಜಯಪ್ರಭು ಅಶೋಕ್, ಏರೋಸ್ಪೇಸ್. ಸುಲ್ತಾನನ ಪಾತ್ರದಲ್ಲಿ ಮೃತ್ಯುಂಜಯ, ಏರೋಸ್ಪೇಸ್.
ಮೃತ್ಯುಂಜಯ, ಶರಣ್ಯ ಪಾತ್ರದಲ್ಲಿ ಕವಿತಾ ಶಶಿಧರ್, ಶರಣ್ಯ ಪಾತ್ರದಲ್ಲಿ ಸುಷ್ಮಾ ದಿಲೀಪ್ ಕುಮಾರ್, ಔಷಧಿಗಾರ ಪಾತ್ರದಲ್ಲಿ ಕನ್ನಡ ಕಲಾ ಸಂಘದ ಅಧ್ಯಕ್ಷರಾದ ಶ್ರೀ ಜಯತೀರ್ಥ, ಸಹಾಯಕ ಪಾತ್ರದಲ್ಲಿ ಉಮೇಶಪ್ಪ, ಯುವಕನ ಪಾತ್ರದಲ್ಲಿ ಯೋಗೇಶ್, ಯುವಕನ ತಾಯಿ ಪಾತ್ರದಲ್ಲಿ ಬಿನ್ಸಿ ಕೆ ಬಾಬು, ಪಟೇಲರು ಪಾತ್ರದಲ್ಲಿ ಆನಂದ್ ಕುಮಾರ್, ಶಾಮಣ್ಣನ ಪಾತ್ರದಲ್ಲಿ ಸುಬ್ರಹ್ಮಣ್ಯ, ಮಾಜಿ SC/ST ಅಸೋಸಿಯೇಷನ್ನ ಜಂಟಿ ಕಾರ್ಯದರ್ಶಿಗಳು, ಶಿವಣ್ಣನ ಪಾತ್ರದಲ್ಲಿ ಗಿರೀಶ್, ಶಿವಣ್ಣನ ಹೆಂಡತಿ ಪಾತ್ರದಲ್ಲಿ ಸುಮತಿ, LCA ಡಿವಿಷನ್, ಶಿವಣ್ಣನ ಮಗಳು ಪಾತ್ರದಲ್ಲಿ ಸವಿತಾ, ಶಿವಣ್ಣನ ಮಗಳು ಪಾತ್ರದಲ್ಲಿ ಕನ್ನಡಾಂಬೆ ಪಾತ್ರದಲ್ಲಿ ಶ್ರೀಲಕ್ಷ್ಮಿ, ತಾಂತ್ರಿಕ ತಂಡದಲ್ಲಿ ನಮ್ಮ ಕರ್ನಾಟಕ ಕಲಾ ಸಂಘದ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾದ ವಸ್ತ್ರಾಲಂಕಾರ ವಹಿಸಿರುವ ಶ್ರೀಮತಿ ವನಿತಾ PM,
ಬೆಳಕು ಉಮೇಶ್ PR. ದಯವಿಟ್ಟು ಮೇಲೆ ಬನ್ನಿ ಸರ್, ಉಮೇಶ್ ಅವರು. ಶರಣೆಯ ಪಾತ್ರದಲ್ಲಿ ಸುಜಾತ. ಸಂಗೀತ ಶಶಿಕುಮಾರ್. ಹಿನ್ನೆಲೆ ಗಾಯನ ಪಾಂಡು ನಾಯಕ್ LCA. ಕಾವ್ಯ ಪಾಂಡು ನಾಯಕ್. ಹಿನ್ನೆಲೆ ಗಾಯನ ಡ್ಯಾನಿ ಡೇವಿಸ್. ತಬಲಾ ಮಲಿಕ್ ಸಾಬ್ ನಡಾಫ್. ರಂಗ ಸಜ್ಜಿಕೆ ತುಂಬಾ ಚೆನ್ನಾಗಿ ರಂಗ ಸಜ್ಜಿಕೆ ಮಾಡಿದ ನಾಗರಾಜ್, ಕಲಾ ಸಂಘದ ಪದಾಧಿಕಾರಿಗಳಾದ ಶ್ರೀ ನಾಗರಾಜ್. ರಂಗ ಸಜ್ಜಿಕೆ ಮಾಡಿದ ಕಲಾ ಸಂಘದ ಮಾಜಿ ಅಧ್ಯಕ್ಷರಾದ ಶ್ರೀ ವೆಂಕಟಗಿರಿ ಗೌಡ. ರಂಗ ಸಜ್ಜಿಕೆ ಮಾಡಿದ ಹನುಮಂತಪ್ಪ ಕಮಾರ್. ವೆಂಕಟಗಿರಿ ಗೌಡ್ರು ಮಾಜಿ ಅಧ್ಯಕ್ಷರು, ಕರ್ನಾಟಕ ಕಲಾ ಸಂಘ ಇಂಜಿನ್ ವಿಭಾಗ. ಹನುಮಂತಪ್ಪ ಕಮಾರ್ ರಂಗ ಸಜ್ಜಿಕೆ. ಕೀಬೋರ್ಡ್ ನುಡಿಸಿದ ಪ್ರಕಾಶ್. ದಯವಿಟ್ಟು ಪ್ರಕಾಶ್ ಅವರು ಮೇಲೆ ಬರಬೇಕಾಗಿ ವಿನಂತಿ ಸರ್. ರಿದಮ್ ಪ್ಯಾಡ್ ನುಡಿಸಿದ ಶ್ರೀ ಗುರುರಾಜ್. ಎಲ್ಲ ನಮ್ಮ ನಾಟಕ ತಂಡದ ಕಲಾವಿದರಿಗೆ ಹಾಗೂ ತಾಂತ್ರಿಕ ತಜ್ಞರಿಗೆ ಎಲ್ಲ ನಮ್ಮ ಕಲಾ ತಂಡಕ್ಕೆ ಧನ್ಯವಾದಗಳು. ಈಗ ಈ ಒಂದು ನಾಟಕವನ್ನು ಯಶಸ್ವಿಯಾಗಿ ಪ್ರದರ್ಶಿಸಲು ನಮಗೆ ಬೆನ್ನೆಲುಬಾಗಿ ನಿಂತು ನಮ್ಮ ಕಲಾ ಪೋಷಕರು ಹಾಗೂ ಗೌರವಾನ್ವಿತ ಪ್ರಾಯೋಜಕರಾಗಿ ನಮಗೆ ಪ್ರೋತ್ಸಾಹ ನೀಡಿದ್ದಾರೆ ಶ್ರೀ ಎನ್ ಮಂಜುನಾಥ್, ಜಂಟಿ ಕಾರ್ಯದರ್ಶಿಗಳು HIA. ಅವರಿಗೆ ಧನ್ಯವಾದಗಳು. ಶ್ರೀ ಯೋಗೇಶ್ PR, ಉಪಾಧ್ಯಕ್ಷರು AECSCS HL. ಶ್ರೀ ಶ್ರೀನಿವಾಸ ಮೂರ್ತಿ, ಕಾರ್ಯಕಾರಿ ಸಮಿತಿ ಸದಸ್ಯರು ಎಂಜಿನ್ ವಿಭಾಗ. ಗುರು ಅಲ್ಲಿ ಕಾಯ್ತಾ ಇದೆ. ಹೌದಾ? ಸರಿ ಸರಿ ಕಾಯ್ತಾ ಇದೆ, ಬೇಗ. ಶ್ರೀನಿವಾಸ ಮೂರ್ತಿ, ಕಾರ್ಯಕಾರಿ ಸಮಿತಿ ಸದಸ್ಯರು ಎಂಜಿನ್ ವಿಭಾಗ. ಶ್ರೀ ಅಶೋಕ್ ಕುಮಾರ್, ಕಾರ್ಯಕಾರಿ ಸಮಿತಿ ಸದಸ್ಯರು ಎಂಜಿನ್ ವಿಭಾಗ.
ಶ್ರೀ ಮಾದಯ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಎಂಜಿನ್ ವಿಭಾಗ. ಮುರಳೀಧರ್ ಪಿ ಕಾರ್ಯಕಾರಿ ಸಮಿತಿ ಸದಸ್ಯರು ಎಂಜಿನ್ ವಿಭಾಗ. ಶ್ರೀ ಮಾದಯ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಎಂಜಿನ್ಸ್. ಹಾಗೆಯೇ ಮುರಳೀಧರ್ ಇಸಿ ಮೆಂಬರ್. ಶ್ರೀ ಮಧುಚಂದ್ರ ಕಾರ್ಯದರ್ಶಿಗಳು EWF HAL. ಶ್ರೀ ವೇದಮೂರ್ತಿ ಅಧ್ಯಕ್ಷರು ಬಸವ ಮಂಡಳಿ ಎಂಜಿನ್ ವಿಭಾಗ. ಶ್ರೀ ಪಂಡಿತಾರಾಧ್ಯ ನಾನೇ ಉಪಾಧ್ಯಕ್ಷರು ಕರ್ನಾಟಕ ಕಲಾ ಸಂಘ ಎಂಜಿನ್ ವಿಭಾಗ. ರಾಘವೇಂದ್ರ ಅಧ್ಯಕ್ಷರು ಜೆಟ್ ಇಂಜಿನ್ ಸೊಸೈಟಿ. ದಿವಾಕರ್ ಯಜಮಾನ್. ರಾಘವೇಂದ್ರ ಪರವಾಗಿ ರೆಡ್ಡಿ ಅವರು ಬಂದು ಶ್ರೀನಿವಾಸ್ ರೆಡ್ಡಿ. ಶ್ರೀನಿವಾಸ್ ರೆಡ್ಡಿ ನಿರ್ದೇಶಕರು ಜೆಟ್ ಇಂಜಿನ್ ಸೊಸೈಟಿ. ಶ್ರೀ ಜಯತೀರ್ಥ ಅಧ್ಯಕ್ಷರು ಕರ್ನಾಟಕ ಕಲಾ ಸಂಘ. ಫೈರೋಜ್ ಖಾನ್ ವರ್ಕ್ಸ್ ಕಮಿಟಿ ಸದಸ್ಯರು ಎಂಜಿನ್ ವಿಭಾಗ. ಮಧು KR OCC ಮೆಂಬರ್ ಹೆಲಿಕಾಪ್ಟರ್ ಡಿವಿಷನ್ ಗುಬ್ಬಿ. ಫರೇಜ್ ಖಾನ್ ವರ್ಕ್ಸ್ ಕಮಿಟಿ ಸದಸ್ಯರು ಎಂಜಿನ್ ವಿಭಾಗ. ಯತೀಶ್ PR ಮಾಜಿ ಕಾರ್ಯಕಾರಿ ಸಮಿತಿ ಸದಸ್ಯರು ದುರಸ್ತಿ ವಿಭಾಗ. ಶ್ರೀಧರ್ ಯತೀಶ್. ಶ್ರೀಧರ್ ಜಿ ಮಾಜಿ ಕಾರ್ಯಕಾರಿ ಸಮಿತಿ ಸದಸ್ಯರು ಎಂಜಿನ್ ವಿಭಾಗ. ಗುರುಪ್ರಸಾದ್ ಉಪಾಧ್ಯಕ್ಷರು ಜೆಟ್ ಇಂಜಿನ್ ಸೊಸೈಟಿ. ಪ್ರತಾಪ್ KG ನಿರ್ದೇಶಕರು ಜೆಟ್ ಇಂಜಿನ್ ಸೊಸೈಟಿ. ಮಂಜುನಾಥ್ SD ನಿರ್ದೇಶಕರು ಜೆಟ್ ಇಂಜಿನ್ ಸೊಸೈಟಿ. ಮಂಜುನಾಥ್ SD ನಿರ್ದೇಶಕರು ಜೆಟ್ ಇಂಜಿನ್ ಸೊಸೈಟಿ. ಶ್ರೀ ಉಮೇಶ್ NR ಎಂಜಿನ್ ವಿಭಾಗ.